ಮ್ಯಾಮ್ ನೀವು ಹೇಳೋದಾದ್ರೆ ವಾಟ್ ಇಸ್ ದ ಪ್ರೆಸೆಂಟ್ ಸಿಚುವೇಶನ್ ಆನ್ ದ ಗ್ರೌಂಡ್ ಅಬೌಟ್ ಅಸೋಸಿಯೇಷನ್? ನಾನು 2010 ಬ್ಯಾಚಲ್ಲಿ ಎ ಆಗಿ KPTCLಗೆ ಜಾಯ್ನ್ ಆಗಿದ್ದು. ಸುಮಾರು 11 ವರ್ಷ ಸರ್ವಿಸ್ ಆದಮೇಲೆ ನನಗೆ ಮತ್ತು ನನ್ನ ಬ್ಯಾಚ್‌ದಲ್ಲಿ ಕೆಲವರಿಗೆ AEE ಪ್ರಮೋಷನ್ ಆಯಿತು. ಬಟ್ ಸ್ಟಿಲ್ ವಿ ಆರ್ ಇನ್ಚಾರ್ಜ್ AEE. ಬಟ್ ವಿ ಆರ್ ನಾಟ್ ರೆಗ್ಯುಲರೈಸ್ಡ್ ಟಿಲ್ ನೌ. ಆ್ಯಂಡ್ ನಮ್ಮ ಬ್ಯಾಚಲ್ಲಿರೋ ಇನ್ನೂ 250 ಮೆಂಬರ್ಸ್‌ಗೆ ಇದುವರೆಗೂ ಪ್ರಮೋಷನ್ ಬಂದಿಲ್ಲ. ಅವರಿಗೆ ಪ್ರಮೋಷನ್ ಬಂದಿಲ್ಲ ಅಂದ್ರೂ ವರ್ಕ್ ಲೋಡ್ ತುಂಬ ಜಾಸ್ತಿ ಇದೆ. ಅವರಿಗೆ ರೆಕಗ್ನಿಷನ್ ಇಲ್ಲ. ಅವರಿಗೆ ಪ್ರೊಫೆಷನಲ್ ಗ್ರೋತ್ ಅನ್ನೋದು ಝೀರೋ ಆಗಿಬಿಟ್ಟಿದೆ. KBA ಈಸ್ ಅವರ್ ಐಡೆಂಟಿಟಿ. ಬಟ್ ಟುಡೇ ಐ ಫೀಲ್ ವಿ ಹ್ಯಾವ್ ಲಾಸ್ಟ್ ದ ಐಡೆಂಟಿಟಿ. ಮೇಡಮ್ ಹೇಳ್ದಂಗೆ ಒಂದು ಕಾಲದಲ್ಲಿ KEB ಅಂದರೆ ಒಗ್ಗಟ್ಟಿನ ವೇದಿಕೆ ಆಗಿತ್ತು. ಪ್ರತಿಯೊಬ್ಬರ ಇಂಜಿನಿಯರ್ ಧ್ವನಿ ಆಗಿತ್ತು. ಆದರೆ ಇವಾಗ KEB ಝೋನ್ಸ್ ಎಲ್ಲ ಇನ್ಯಾಕ್ಟಿವ್ ಆಗಿದೆ. ಮೆಂಬರ್ಸ್ ಜೊತೆಗೆ ಸಂದರ್ಶನ ಇಲ್ಲ, ಸಂಚಲನವೇ ಇಲ್ಲ, ಮೆಂಬರ್ ಜೊತೆ ಕಮ್ಯುನಿಕೇಷನೇ ಇಲ್ಲ. ನೀವು CC ಮೆಂಬರ್ಸ್ ಲಿಸ್ಟ್ ನೋಡಿ, ಬೆಂಗಳೂರಿನವರೇ ಹೆಚ್ಚು. ಉತ್ತರ ಕರ್ನಾಟಕದವ್ರ ರಿಪ್ರೆಸೆಂಟೇಷನ್ ತುಂಬ ಕಮ್ಮಿ. ಅಲ್ಲಿಂದ ಜನರು ನೆಗ್ಲೆಕ್ಟ್ ಆಗಿ ಫೀಲ್ ಮಾಡ್ತಾ ಇದ್ದಾರೆ. ನಾನು ಹಲವಾರು ಮೆಂಬರ್ಸ್ಗೆ ಮಾತಾಡಿದ್ದೀನಿ. ಅವ್ರದ್ದೆಲ್ಲರ ಭಾವನೆ ಒಂದಾಗಿದೆ. ಅಸೋಸಿಯೇಷನ್ ಇದೆಯಾ, ಇದ್ರೂ ಏನು ಉಪಯೋಗ, ಆ ಥರ ಭಾವನೆ ಎಲ್ಲರ ಕಡೆ ಆಗಿದೆ. ಈ ಸಂಘವು ಎಲ್ಲರದ್ದು ಆಗಬೇಕಾಗಿದೆ. ಎಲ್ಲರ ಧ್ವನಿ ಕೇಳಬೇಕಾಗಿದೆ.